ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ದೀಪಕ್ ಎಜುಕೇಟರ್ ಚಾನಲ್. ಇಲ್ಲಿ ಫೈನಲ್ ಚಾನ್ಸ್ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ನಿಮಗೆ KCETಯಲ್ಲಿ ಎಡಿಟ್ ಮಾಡೋದಕ್ಕೆ ಫೈನಲ್ ಚಾನ್ಸ್ ಕೊಟ್ಟಿದ್ದಾರೆ. KCETಯಲ್ಲಿ ಫೈನಲ್ ಚಾನ್ಸ್ ಕೊಟ್ಟಿರೋದು ಇದು ಯಾವ್ಯಾವ ಕ್ಯಾಟಗರಿಗೆ ಎಡಿಟ್ ಮಾಡ್ಕೋಬೋದು ಅಂತ ನೀವು ಮುಖ್ಯವಾದ ಅನೌನ್ಸ್ಮೆಂಟಲ್ಲಿ ನೋಡ್ಬೋದು. ಮುಖ್ಯವಾದ ಅನೌನ್ಸ್ಮೆಂಟ್ ಯಾವ್ಯಾವ ಬಂದಿದೆ ಅಂತ ನೀವು ನೋಡ್ಬೋದು. ಮುಖ್ಯವಾದ ಅನೌನ್ಸ್ಮೆಂಟ್ ಏನು ಅಂದರೆ, ನಿಮ್ಮ ಅಪ್ಲಿಕೇಶನಲ್ಲಿ ಎಡಿಟ್ ಮಾಡೋ ಆಪ್ಷನ್ ಕೊಟ್ಟಿದ್ದಾರೆ ಮತ್ತು ಸ್ಪೆಷಲ್ ಕ್ಯಾಟಗರಿಗೆ ಎಡಿಟ್ ಮಾಡೋ ಆಪ್ಷನ್ ಕೊಟ್ಟಿದೆ. ಮುಂದೆ ತಿಳಿಸ್ತೀನಿ ಏನೇನು ಆಗಿದೆ ಮತ್ತು ಡೌನ್ಲೋಡ್ ಏನೇನು ಆಗಿದೆ ಮತ್ತು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಹಿಟ್ ಮಾಡಿ. ಈಗ ಬಂದಿರೋ ಮಾಹಿತಿ ಏನು ಅಂದರೆ, KCETಯಲ್ಲಿ ನಿಮ್ಮ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು, ನಿಮ್ಮ ಕ್ಯಾಟಗರಿ ಮಿಸ್ಟೇಕ್ ಆಗಿರ್ಬೋದು, ನೀವು ಸ್ಪೋರ್ಟ್ಸ್ ಕೋಟಾ ಸರ್ಟಿಫಿಕೇಟ್ ಇದ್ದರೆ ಹಾಕಿಲ್ಲ ಅಂತ ಇರ್ಬೋದು, ಮತ್ತು SR ನೋ ಇರ್ಬೋದು, ಹೈದರಾಬಾದ್ ಕರ್ನಾಟಕ ಪ್ರತಿಯೊಂದಕ್ಕೂ ಎಡಿಟ್ ಮಾಡೋ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ಎಡಿಟ್ ಮಾಡೋ ಆಪ್ಷನ್. ಲಾಸ್ಟ್ ಚಾನ್ಸ್ ಟು ಸಬ್ಮಿಟ್ ದಿ ಫೈನಲ್ ಸ್ಪೆಷಲ್ ಕ್ಯಾಟಗರಿ ಸರ್ಟಿಫಿಕೇಟ್ ಅಂತ ಕೊಟ್ಟಿದ್ದಾರೆ. ಮತ್ತು ಎಡಿಟ್ ದ ಆನ್ಲೈನ್ ಅಪ್ಲಿಕೇಶನ್, ನೀವು ಆನ್ಲೈನ್ ಸಬ್ಮಿಟ್ ಮಾಡಿದ್ದೀರಾ ಅದನ್ನು ಅಪ್ಲಿಕೇಶನ್ನ ಎಡಿಟ್ ಮಾಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ PDF ಓಪನ್ ಆಗುತ್ತೆ. ನೋಡಿ, ನೀವು ಆನ್ಲೈನ್ ಮೇಲೆ ಸಬ್ಮಿಟ್ ಮಾಡಿರೋದನ್ನು 1ನೇ ತಾರೀಕಿಂದ 5ನೇ ತಾರೀಕುವರೆಗೂ ಎಡಿಟ್ ಮಾಡೋಕ್ಕೆ ಆಪ್ಷನ್ ಇದೆ. ಮತ್ತು ಎಲ್ಲ ನೋಡಿ ಡೀಟೇಲ್ಸು ಏನೇನು ಫಿಲ್ ಮಾಡಿದ್ದೀರೋ ಅದನ್ನು ನೋಡಿಕೊಂಡು ನೀವು ಡಿಕ್ಲರೇಷನ್ ಫಾರ್ಮ್ ಬಟನ್ನ ಒತ್ತಿ. ಮತ್ತು ಫೈನಲ್ ಸಬ್ಮಿಷನ್ ಆದಮೇಲೆ ತಿರ್ಗಾ ಎಡಿಟ್ ಮಾಡೋಕ್ಕೆ ಆಪ್ಷನ್ ಕೊಡೋಲ್ಲ. ಅದಕ್ಕೋಸ್ಕರ ಕೇರ್ಫುಲ್ಲಾಗಿ ಮಾಡಿ. ಮತ್ತು ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಹೆಸರಾಗಿರ್ಬೋದು, ನಿಮ್ಮ ತಂದೆ ಹೆಸರಾಗಿರ್ಬೋದು, ನಿಮ್ಮ ಇಮೇಲ್ ID ಎಲ್ಲನೂ ಚೆಕ್ ಮಾಡಿ. ಅದಕ್ಕೆ ನಿಮಗೆ ಮಾಹಿತಿ ಬರುತ್ತೆ. ಅದು ಬಿಟ್ಟು ಎಕ್ಸ್ಟ್ರಾ ಮಾಹಿತಿ ಕೇಳಲ್ಲ ಅವರು. ಆನಂತರ ಇನ್ನೊಂದು ನೋಡಿ, ಇಲ್ಲಿ ಕ್ಯಾಟಗರಿ ರಿಸರ್ವೇಷನ್ನು ಮತ್ತು ರೂರಲ್ಲು ಮತ್ತು ಕನ್ನಡ ಆಗಿರ್ಬೋದು, ಡಿಕ್ಲರೇಷನ್ ಫಾರ್ಮು ಮತ್ತು ಪ್ರತಿಯೊಂದನ್ನು ಸಬ್ಮಿಟ್ ಮಾಡಿದರೆ ಅದನ್ನು ಚೇಂಜಸ್ ಮಾಡ್ಬೋದು. ನೀವು ಏನು ಚೇಂಜ್ ಮಾಡೋಕ್ಕಾಗಲ್ಲ ಅಂದರೆ, ನಿಮ್ಮ ನೇಮು ಮತ್ತು ಮದರ್ ನೇಮು, ಫಾದರ್ ನೇಮು, ಡೇಟ್ ಆಫ್ ಬರ್ತನ್ನು ಮ್ಯಾಂಡೇಟ್ರಿ ನ್ಯಾಷನಲ್ ಚೇಂಜ್ ಮಾಡೋಕ್ಕಾಗಲ್ಲ. ಮತ್ತು ಫೈನಲ್ ಚಾನ್ಸ್ ಟು ಎಡಿಟ್ ದ ಆನ್ಲೈನ್ ಅಪ್ಲಿಕೇಶನ್ ನೋಡ್ಬೋದು. ಯಾವತ್ತಿಂದ ಯಾವತ್ತು ಅಂತ ಇಂಗ್ಲೀಷಲ್ಲಿ ಓದ್ಕೊಳೋದಾದರೆ ಓದ್ಕೊಳ್ಳಿ. 1ರಿಂದ 5ನೇ ತಾರೀಕುವರೆಗೆ 8 ಗಂಟೆವರೆಗೂ ನಿಮಗೆ ಎಲಿಜಿಬಲ್ ಇದೆ. ಏನೇನು ಚೇಂಜ್ ಮಾಡ್ಬೋದು ಮತ್ತು ಅಂತ ನೋಡ್ಕೋಬೋದು. ಹಾಗೆ ಸ್ಪೆಷಲ್ ಕ್ಯಾಟಗರಿ ಅವ್ರಿಗೆ ಯಾರ್ಯಾರು ಅಂದರೆ, ಸೈನಿಕರು, ಈಗ NCC NSS ಸ್ಪೋರ್ಟ್ಸ್ ಕೋಟಾ, ಮತ್ತು ಈಗ ಮಾಜಿ ಸೈನಿಕರು, ಮತ್ತು ಪೊಲೀಸ್ ಕೆಲಸದಲ್ಲಿದ್ದವರು, ಅವ್ರು ಬಿಟ್ಟು ಬಂದಿರೋರು, ಇವರು ಪ್ರತಿಯೊಬ್ಬರಿಗೂ 6ನೇ ತಾರೀಕು ಮತ್ತು 7ನೇ ತಾರೀಕು ಅಲ್ಲೇ KCET ಬೋರ್ಡ್ಗೆ ಹೋಗಿ ಅಲ್ಲೇ ಚೇಂಜ್ ಮಾಡಿಸ್ಬೇಕು ಅಂತ ಕೊಟ್ಟಿದ್ದಾರೆ. ಮತ್ತು ಇಂಗ್ಲೀಷ್, ಆಂಗ್ಲ ಮತ್ತು ಪ್ರತಿಯೊಂದು ಸೈನಿಕರು NCC NSS ಮತ್ತು ಮಾಜಿ ಸೈನಿಕರು ಮತ್ತು ಮಾಜಿ BSF ಪ್ರತಿಯೊಬ್ಬರು ಮಾಹಿತಿಯನ್ನು ಅಲ್ಲಿ ಅಪ್ಲೋಡ್ ಮಾಡಿಸ್ಬೇಕಾಗತ್ತೆ. ಧನ್ಯವಾದಗಳು.